1947ರಲ್ಲಿ ಬ್ರಿಟಿಷ್ ಸಂಸತ್ತು ಲಕ್ಷಾಂತರ ಭಾರತೀಯರ ಭವಿಷ್ಯವನ್ನು ಬದಲಾಯಿಸಿದ ಕಾನೂನನ್ನು ಅಂಗೀಕರಿಸಿತು. 2 ಶತಮಾನಗಳ ಬಳಿಕ ಭಾರತದಲ್ಲಿನ ಬ್ರಿಟಿಷ್ ಆಳ್ವಿಕೆ ಅಂತ್ಯಗೊಂಡಿತು. 1947ರ ಆಗಸ್ಟ್ 15ರಂದು ಭಾರತ ಮತ್ತು ಪಾಕಿಸ್ತಾನ ಸ್ವತಂತ್ರ ರಾಷ್ಟ್ರಗಳಾಗಿ ಜನ್ಮ ಪಡೆದವು. ಬ್ರಿಟಿಷರ ಅಧಿಕಾರ ಮುಕ್ತಾಯಗೊಂಡಿತು ಮತ್ತು ಭಾರತದ ಚಕ್ರವರ್ತಿ ಎಂಬ ಪದವಿ ಶಾಶ್ವತವಾಗಿ ಅಳಿದುಹೋಯಿತು. ರ್ಯಾಡ್ಕ್ಲಿಫ್ ರೇಖೆಯ ಮೂಲಕ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಹೊಸ ಗಡಿ ರೂಪುಗೊಂಡಿತು. ವಿಭಜನೆ ದುಃಖವನ್ನು ತಂದರೂ ಸ್ವಾತಂತ್ರ್ಯ ಹೊಸ ಆಶಯ ಅಧ್ಯಾಯವನ್ನು ತೆರೆದಿತು. ಬ್ರಿಟಿಷರ ಪಾರಮತ್ಯತೆ ಅಂತ್ಯಗೊಂಡು ದೇಶೀಯ ಸಂಸ್ಥಾನಗಳು ಸಾಮ್ರಾಜ್ಯ ನಿಯಂತ್ರಣದಿಂದ ಮುಕ್ತವಾದವು. ಅವು ಭಾರತ ಅಥವಾ ಪಾಕಿಸ್ತಾನಕ್ಕೆ ಸೇರುವುದು ಅಥವಾ ಸ್ವತಂತ್ರವಾಗಿರುವುದನ್ನು ಆಯ್ಕೆ ಮಾಡುವ ಅವಕಾಶ ಪಡೆದವು. ಭಾರತದ ಕಾರ್ಯದರ್ಶಿಯ ಹುದ್ದೆಯನ್ನು ಅಧಿಕೃತವಾಗಿ ರದ್ದುಪಡಿಸಲಾಯಿತು. ಗವರ್ನರ್ ಜನರಲ್ ಮತ್ತು ಪ್ರಾಂತೀಯ ಗವರ್ನರ್ಗಳು ಕೇವಲ ಆಚರಣಾತ್ಮಕ ಮುಖ್ಯಸ್ಥರಾಗಿ ಉಳಿದರು. 2 ರಾಷ್ಟ್ರಗಳ ಸಂವಿಧಾನ ರಚನಾ ಸಭೆಗಳು ಪ್ರಜಾಸತ್ತಾತ್ಮಕ ಸಂವಿಧಾನಗಳನ್ನು ರೂಪಿಸಲು ಆರಂಭಿಸಿದವು. ಹೊಸ ಸಂವಿಧಾನಗಳು ಜಾರಿಯಾಗುವವರೆಗೆ ಆಡಳಿತವು 1935ರ ಕಾಯ್ದೆಯ ಪ್ರಕಾರ ಮುಂದುವರಿಯಿತು. ಆ ಕಾಯ್ದೆ ಸಂಯುಕ್ತ ಆಸ್ತಿ, ಬಾಧ್ಯತೆಗಳು ಮತ್ತು ಸಶಸ್ತ್ರ ಪಡೆಗಳನ್ನು 2 ಹೊಸ ಡೊಮಿನಿಯನ್ಗಳ ನಡುವೆ ಹಂಚಿಕೊಳ್ಳುವ ವ್ಯವಸ್ಥೆಯನ್ನು ಒದಗಿಸಿತು.